ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ನಾವು ನಮ್ಮ ಫ್ಯಾಮಿಲಿ ಜೊತೆ ಸೇರಿ ಬ್ಯಾಂಗ್ಳೂರಲ್ಲಿ ನಡೀತಿರೋಂಥ ಅದ್ಭುತವಾಗಿರುವಂಥ ಎಕ್ಸಿಬಿಷನ್ಗೆ ಬಂದಿದ್ದೀವಿ. ಇಲ್ಲಿರೋವಂಥ ನಯಾಗ್ರಾ ಫಾಲ್ಸು ಮತ್ತು ಬಟರ್ಫ್ಲೈ ಪಾರ್ಕು ತುಂಬ ಕೇಳ್ಪಟ್ಟಿದ್ದೆ. ನಾನು ಲಾಸ್ಟ್ ಟೈಮ್ ಹಾಕಿದಾಗಲೇ ಹೋಗೋಣ ಅಂದ್ಕೊಂಡಿದ್ವಿ, ಆದರೆ ಮಿಸ್ ಮಾಡ್ಕೊಂಡ್ವಿ. ಅದನ್ನು ನೋಡೋಕ್ಕಂತೂ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸಕ್ಕತ್ತಾಗಿದೆ ಅಲ್ಲ ಅಮ್ಮ, ನಯಾಗ್ರಾ ಫಾಲ್ಸ್ ಇಪ್ಪಡೆ ಹೋಗ್ತಿರ್ತು. ಇಲ್ಲ ನೋಡಿ, ನಿಜವಾಗ್ಲೂ 200 ಫೀಟ್ ಹೈಟ್ ಇರೋ ಅಂಥ ನಯಾಗ್ರಾ ಫಾಲ್ಸ್ನ 25 ಫೀಟ್ ಹೈಟ್ವರೆಗೂ ರೆಪ್ಲಿಕಾ ಥರ ಮಾಡಿ ಅಷ್ಟು ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ. ಸೀರಿಯಸ್ಲಿ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಆಲ್ಮೋಸ್ಟ್ 1,00,000 ಲೀಟರ್ ವಾಟರ್ವರೆಗೂ ಎವ್ರಿ ಅವರ್ ಅದು ಪಂಪ್ ಮಾಡ್ತಾನೆ ಇರುತ್ತೆ ಫಾಲ್ ಥರ ಕ್ರಿಯೇಟ್ ಮಾಡೋದಕ್ಕೆ. ಅಲ್ಲಿ ಆ್ಯಕ್ಚುಲಿ ಫೇಸ್ ಮೇಲೆ ಆ ಮಿಸ್ಟ್ ಬೀಳುತ್ತಲ್ವ, ತಂಪಾದ ಗಾಳಿ. ರಿಯಲ್ ಆಗಿ ನಾವು ಕೆನಡಾ ಅಲ್ಲಿ ನಯಾಗ್ರಾ ಫಾಲ್ಸ್ ಮುಂದೆ ನಿಂತಿರೋ ಅಂಥ ಫೀಲು. ಆ ಲೈಟಿಂಗ್ಸ್ ಎಲ್ಲ ಚೇಂಜ್ ಆಗ್ತಿರೋವಾಗ ವಾಟರ್ ಕಲರ್ಸು ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಬಟ್ ಫೋಟೋಸ್ ಇರಿಸ್ಕೊಳ್ಳೋವಾಗ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಫೋನ್ ಎಷ್ಟೇ ಕ್ಲಾರಿಟಿಯಾಗಿದ್ರೂ ಅಷ್ಟೇ ಹಿಂದ್ಗಡೆ ಲೈಟ್ ರಿಫ್ಲೆಕ್ಷನ್ ಬೀಳ್ತಿದೆಯಲ್ಲ, ಫೋಟೋಸು ಸ್ವಲ್ಪ ಬ್ಲರಿಯಾಗಿ ಬರ್ತಿದೆ. ಅದೇ ಕ್ಯಾಮ್ರಲ್ಲಿ ಮಾತ್ರ ಮಸ್ತ್ ಪಿಕ್ಚರ್ಸ್ ಬರುತ್ತೆ ಇಲ್ಲಿ. ಅಂದರೆ ಬೆಂಗಳೂರನ್ನ ಬಿಡ್ದಿರೇ ನಾವು ಕೆನಡಾಗೆ ಹೋಗಿರೋ ಫೀಲ್ ತೊಗೋಬೇಕು ಅಂತ ಹೇಳಿದ್ರೆ ಜಸ್ಟ್ 100 ರೂಪೀಸಲ್ಲಿ ಈ ಎಕ್ಸಿಬಿಷನ್ನ ವಿಸಿಟ್ ಮಾಡಿದ್ರೆ ನಮ್ಗೆ ಆ ಫೀಲ್ ಸಿಕ್ಬಿಡುತ್ತೆ. ನನಗಂತೂ ನಯಾಗ್ರಾ ಫಾಲ್ಸ್ ನೋಡಬೇಕು ಅಂತ ತುಂಬ ವರ್ಷಗಳಿಂದ ಆಸೆ. ಅಲ್ಲಿಗಾದರೂ ಹೋಗೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ನಮ್ಮ ಪುಟಾಣಿ ಜೊತೆ ಇಲ್ಲಿಗಾದರೂ ಬಂದ್ವಲ್ಲ ಅಂತ ಖುಷಿ. ನಯಾಗ್ರಾ ರೆಪ್ಲಿಕಾನ ನೋಡೋದಕ್ಕೆ ಹೋಗಿದ್ವಲ್ಲ, ನಮ್ಮ ರೆಪ್ಲಿಕಾ ನಮ್ಮ ಥರನೇ, ನಾವು ಯಾವ ಥರ ಕೂತ್ಕೊಂಡಿದ್ದೀವೋ ಆ ಥರನೇ ಅವನು ಕೂತ್ಕೊಂಡು ಇಮಿಟೇಟ್ ಮಾಡ್ತಿದ್ದ ಫೋಟೋ ಹಿಡಿಸ್ಕೊಳ್ಳೋದಕ್ಕೆ. ಸಖತ್ ಕ್ಯೂಟಾಗಿತ್ತು. ಈಗ ನಾವು ಬಂದಿರೋದು ಬಟರ್ಫ್ಲೈ ಪಾರ್ಕು. ಇದು ರೋಬೋಟಿಕ್ ಬಟರ್ಫ್ಲೈ ಪಾರ್ಕು. ಇಲ್ಲಿರೋ ಚಿಟ್ಟೆಗಳು ಬರೀ ಗೊಂಬೆಗಳಲ್ಲ, ಇವು ರೋಬೋಟಿಕ್ ಚಿಟ್ಟೆಗಳು. ನೋಡಿ ಹೇಗೆ ರೆಕ್ಕೆ ಬಡಿತಾ ಇದ್ದಾವೆ ಅಂತ. ಬೇರೆ ಬೇರೆ ಜಾತಿ ಚಿಟ್ಟೆಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇದು ಮಕ್ಕಳಿಗೆ ತುಂಬ ಒಳ್ಳೆ ಜಾಗ. ಒಂದಕ್ಕೊಂದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಇದರಲ್ಲಿ ತುಂಬಾ ವರ್ಕ್ ಇದೆ. ಆ ರೋಬೋಟಿಕ್ ವರ್ಕು ಅಷ್ಟು ಕ್ಲಿಯರ್ ಆಗಿದೆ. ಚಿಕ್ಕ ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ನೆಲ್ಲ ನೋಡಿ ನೋಡಿ ಮಾಡಿದ್ದಾರೆ. ರಿಯಲಿಸ್ಟಿಕ್ ಫೀಲ್ಗೋಸ್ಕರ ಇನ್ಸೆಕ್ಟ್ಸ್ ಸೌಂಡ್ಸ್ ಕೂಡ ಪ್ಲೇ ಮಾಡ್ತಾ ಇರ್ತಾರೆ. ಏನೋ ಒಂದು ಕಾಡ್ ಒಳಗಡೆ ಕಳೆದೋಗಿರೋ ಥರ ಫೀಲ್ ಬರುತ್ತೆ. ಎಲ್ಲನೂ ತುಂಬ ಕ್ಯೂಟಾಗಿತ್ತು. ಬಟ್ ಎಸ್ಪೆಷಲಿ ನನಗೆ ಆ ಜೇನುಳದ ಗೂಡು ಮಾತ್ರ ತುಂಬ ಚೆನ್ನಾಗಿತ್ತು. ಅದು ತುಂಬಾ ಇಷ್ಟ ಆಯಿತು. ನೀವೇನಾದರೂ ಇಲ್ಲಿಗೆ ವಿಸಿಟ್ ಮಾಡಿದರೆ ನಿಮಗೆ ಈ ಇನ್ಸೆಕ್ಟ್ಸಲ್ಲಿ ಯಾವುದು ತುಂಬಾ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. गार्लिक किचन का प्लेटफॉर्म है, टेबल है, फ्लोर है, ऐसे हल्के हाथ से रोल करना है. पूरा ऐसा छिल के बाहर आता है. लेफ्ट राइट करो सब पूरा. कंपनी का 50 रुपीज़ का है.
ಇದು ಜಸ್ಟ್ ನಯಾಗ್ರಾ ಫಾಲ್ಸು ಮತ್ತು ರೋಬೋಟಿಕ್ ಬಟರ್ಫ್ಲೈಗೆ ಎಂಡ್ ಆಗೋದಿಲ್ಲ. ಸೊ ಈ ಎಕ್ಸಿಬಿಷನ್ ಮುಗಿಸ್ಕೊಂಡು ನಾವು ಹೊರಗಡೆ ಹೋಗಿದಾಗ ನಮಗೆ ಸುಮಾರು ಶಾಪ್ಗಳನ್ನ ಅರೇಂಜ್ ಮಾಡಿದ್ದಾರೆ. ನೀವೇನಾದರೂ ಶಾಪೋಲಿಕ್ ಆಗಿದ್ದರೆ ಸುಮಾರು ಐಟಮ್ಸು ಇಲ್ಲಿ ಬೈ ಮಾಡೋದಕ್ಕೆ ಸಿಗುತ್ತೆ. ಎಲ್ಲ ಮೇಳದಲ್ಲೂ ನಾವು ಹೋದಾಗ ನೋಡೋಕೆ ಸಿಗೋದು ಈ ಬೋಟಿಗಳು ಮತ್ತು ಡ್ರೈ ಫ್ರೂಟ್ಸು ಮತ್ತು ಪಾನ್ ಮಸಾಲ, ವಿಧವಾಗಿರುವಂಥ ಮಕ್ಕಳ ಆಟಿಕೆಗಳಿಂದ ಹಿಡಿದು ಮನೆಗೆ ಬೇಕಾಗಿರೋ ವಸ್ತುಗಳು ಎಲ್ಲನೂ ಸಿಗುತ್ತೆ ಇಲ್ಲಿ. ಸೊ ಒಂದೊಂದು ರೀಸನಬಲ್ ಪ್ರೈಸಲ್ಲಿ ಇತ್ತು ಅಲ್ಲಿ. ಮತ್ತು ನನಗೆ ಕಂಪ್ಯಾರಿಟಿವ್ಲಿ ಬೇರೆ ಕಡೆಗಿಂತ ಇಲ್ಲಿ ಶಾಪ್ಸ್ ತುಂಬಾ ಕಡಿಮೆ ಅಂತ ಅನ್ನಿಸ್ತು. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಪ್ರೈಸಸ್ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಬಟ್ ಆದರೆ ರೀಸನಬಲ್ ಇದೆ. ನಾನು ಹೋಗಿರೋ ಎಲ್ಲ ಎಕ್ಸಿಬಿಷನಲ್ಲೂ ಅಷ್ಟೇ ಉಪ್ಪಿನಕಾಯಿ ಮತ್ತು ಫ್ರೈಯೂಮ್ಸು ಮತ್ತು ಪಾಪಡ್ಸು ಡಿಫಾಲ್ಟಾಗಿ ಇದ್ದೇ ಇರುತ್ತೆ, ಬ್ಯಾಕ್ ಟು ಬ್ಯಾಕು. ಮತ್ತು ಹಲ್ವಾ ಕೂಡ ಎಲ್ಲ ಅಂಗಡಿನೂ ಪಕ್ಕನೇ ಇರುತ್ತೆ. ಇನ್ನು ಈ ಫೇರು ಎಲ್ಲಿ ನಡೀತಿದೆ ಅಂತ ಕೇಳಿದ್ರೆ ಬೇಗೂರು ಹುಳಿಮಾವು ರೋಡ್ ಇದೆ ಅಲ್ಲ, ಬ್ಯಾಂಗ್ಳೂರಲ್ಲಿ ನಡೀತಾ ಇರೋದು. ನೀವು ಏನಾದರೂ ಬನ್ನರ್ಘಟ್ಟ ರೋಡು ಸುತ್ತಮುತ್ತ ಇದ್ದೀರಾ ಅಂದರೆ ಇಲ್ಲಿ ಈಸಿಯಾಗಿ ಹೋಗ್ಬೋದು ನೀವು. ಮತ್ತು ಡಿಸೆಂಬರ್ 15ನೇ ತಾರೀಕು ಇದು ಶುರುವಾಗಿರೋದು. ಫೆಬ್ರವರಿ 15ನೇ ತಾರೀಕು 2026ವರೆಗೂ ಈ ಎಕ್ಸಿಬಿಷನ್ ರನ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಮಕ್ಳಿಗೆ ಏನಾದರೂ ಹಾಲಿಡೇ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಫ್ಯಾಮಿಲಿ ಜೊತೆ ಅಲ್ಲಿ ಕರ್ಕೊಂಡು ಹೋದರೆ ಮಕ್ಕಳು ಎಂಗೇಜ್ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಕೇವಲ ಎಕ್ಸಿಬಿಷನ್ ಮಾತ್ರ ಅಲ್ಲ, ಇಲ್ಲಿ ಎಕ್ಸೈಟಿಂಗ್ ಗೇಮ್ಸ್ ಕೂಡ ಇದ್ದಾವೆ, ಅಮ್ಯೂಸ್ಮೆಂಟ್ ರೈಡ್ಸೂ ಇದ್ದಾವೆ. ಅಷ್ಟೇ ಅಲ್ಲದೆ ಬಾಯಿ ಚಪ್ಪರಿಸೋ ಅಂತ ಫಾಸ್ಟ್ ಫುಡ್ಸು ಮತ್ತು ಬಿಸಿ ಬಿಸಿ ಮಿರ್ಚಿ ಮಂಡಕ್ಕಿ ಪಾಪ್ಕಾರ್ನ್ ತಿಂತ ಫ್ಯಾಮಿಲಿ ಜೊತೆ ಕಾಲ ಕಳೆಯೋದಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಬೇಕಾ? ಈವನ್ ಫ್ರೆಂಡ್ಸ್ ಕೂಡ ಎಂಜಾಯ್ ಮಾಡ್ತಾ ಬರ್ಬೋದು. ಇಲ್ಲಿ ಇವನು ಸ್ಕೇರಿ ಹೌಸು ಮತ್ತು 3D ಶೋ ಕೂಡ ಇದೆ. ಸ್ಕೇರಿ ಹೌಸು ಮತ್ತು 3D ಶೋಗೆ ಜಸ್ಟ್ 50 ರುಪೀಸ್ ಅಷ್ಟೇ ಟಿಕೆಟು. ಎವ್ರಿ ಗೇಮ್ಗೂ ಪರ್ಟಿಕ್ಯುಲರ್ಲಿ ಅದರದ್ರದ್ದೇ ಟಿಕೆಟ್ ಪ್ರೈಸಸ್ ಇದೆ. ಫ್ಯೂ ರೈಡ್ಸು 100 ರುಪೀಸ್ ಇದೆ, ಫ್ಯೂ ರೈಡ್ಸು ಜಸ್ಟ್ 50 ರುಪೀಸಲ್ಲೇ ಅವೈಲೇಬಲ್ ಇದೆ. ಸೊ ನಾವು ಹೋದಾಗ ತುಂಬಾ ಜನ ಕಡಿಮೆ ಇದ್ದರು. ಯಾಕೆ ಅಂತ ಹೇಳಿದ್ರೆ ಇದು ಈಗ ತಾನೇ ಸ್ಟಾರ್ಟ್ ಆಗಿರೋದು ಅಲ್ವಾ, ಮತ್ತು ನಾವು ಹೋಗಿದ್ದ ಟೈಮು ಅರ್ಲಿ ಆಗಿದ್ದರಿಂದ ಜನ ಅಷ್ಟೊಂದು ಇರಲಿಲ್ಲ. ಮೇ ಬಿ ವೀಕೆಂಡ್ಸಲ್ಲಿ ತುಂಬ ಜನ ಇರ್ತಾರೆ ಅನಿಸುತ್ತೆ. ಇಲ್ಲಿ ನೀವೇನಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಇದರ ಟೈಮಿಂಗ್ಸ್ ಬಂದು ಡೈಲಿ 4 PM ಇಂದ ಸ್ಟಾರ್ಟ್ ಆಗುತ್ತೆ. ಸಂಜೆ 4ರಿಂದ 9 ಗಂಟೆವರೆಗೂ ಅವೈಲೇಬಲ್ ಇರುತ್ತೆ. ಮತ್ತು ಎಂಟ್ರಿ ಫೀಸ್ ಬಂದು ಪರ್ ಪರ್ಸನ್ 100 ರುಪೀಸು. ಬಿಲೋ 3 ಇಯರ್ಸ್ ಮಕ್ಕಳಿಗೆ ಎಂಟ್ರಿ ಫೀಸ್ ಏನೂ ಇರಲ್ಲ. ಅಬೋವ್ 3 ಇಯರ್ಸ್ ಇದ್ದರು ಅಂತ ಹೇಳಿದ್ರೆ 100 ರುಪೀಸ್ ಪರ್ ಪರ್ಸನ್ ಇದ್ದೇ ಇರುತ್ತೆ. ಇನ್ನು ಪಾರ್ಕಿಂಗ್ ಚಿಂತೆ ನಿಮಗೆ ಬೇಡ. ಯಾಕೆಂತ ಹೇಳಿದ್ರೆ ಪಾರ್ಕಿಂಗ್ಗೆ ತುಂಬಾ ಸ್ಪೇಸ್ ಅವೈಲೇಬಲ್ ಇದೆ. ನೀವು 4 ವೀಲರಲ್ಲಿ ಏನಾದರೂ ಬಂದಿದ್ದೀರಾ ಅಂತ ಹೇಳಿದ್ರೆ 60 ರುಪೀಸ್ ಪಾರ್ಕಿಂಗ್ ಚಾರ್ಜಸ್ ತೊಗೊಳ್ತಾರೆ. 2 ವೀಲರ್ಗೆ 40 ರುಪೀಸ್ ತೊಗೊಳ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು.
ರೋಬೋಟಿಕ್ ಬಟರ್ಫ್ಲೈ ಪಾರ್ಕು ಮತ್ತು ನಯಾಗ್ರಾ ಫಾಲ್ಸ್ ರೆಪ್ಲಿಕಾ ನೋಡಿ ನಾನಂತೂ ತುಂಬಾ ಖುಷಿ ಪಟ್ಬಿಟ್ಟೆ. ನನಗಂತೂ ತುಂಬಾ ಮೆಸ್ಮರೈಸಿಂಗ್ ಆಗಿತ್ತು. ಆ ಮಿಸ್ಟು ಇನ್ನೂ ನನಗೆ ಹಾಗೆ ಫೀಲ್ ಆಗ್ತಿದೆ, ಆ ಚಿಲ್ನೆಸ್ಸು ಇವತ್ತಿನ ಸಂಜೆ ತುಂಬಾ ನೆನಪಲ್ಲಿ ಉಳಿಯೋ ಅಂಥದ್ದು. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಒಂದ್ಸತಿ ಇಲ್ಲಿ ಭೇಟಿ ಕೊಡಿ. ನಿಮ್ಮ ಮಕ್ಕಳಂತೂ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಇದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಅಥವಾ ಇದು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.